ಅರಮನೆ ಮೈದಾನ ಭೂಮಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಬಂತು. 15 ಎಕರೆಗೂ ಹೆಚ್ಚು ಭೂಮಿಗೆ 3,400 ಕೋಟಿ ರೂಪಾಯಿ ಮೌಲ್ಯದ TDR ಕೊಡಬೇಕು ಅಂತ ಹೇಳಿತ್ತು. ಇವು ನಾವು ಕೊಡಲ್ಲ ಅಂದ್ಬಿಟ್ಟು ಅದೇನೋ ಡೆಪಾಸಿಟ್ ಮಾಡಿದ್ರು. ಅದೇನೋ ಸುಗ್ರೀವಾಜ್ಞೆ ಅಂತಂದರು. ಸುಪ್ರೀಂ ಕೋರ್ಟ್ ಇವತ್ತೆಲ್ಲ ಈ ಪಕ್ಕಕ್ಕೆ ಇಟ್ಕೊಳ್ಳಿ ಸೈಲೆಂಟಾಗಿ ಕೊಡ್ರಪ್ಪ ಅಂತ ಆದೇಶ ಕೊಟ್ಟರು. ಅವತ್ತೇ ಬಡ್ಕಂಡೆ. ನಾನು ಅವತ್ತೇ ಹೇಳಿದೆ ಹೀಗೆ ಆಗತ್ತೆ, ಇದು ಬರೆದಿಟ್ಕೊಳ್ಳಿ ಬೇಕಾರೆ ಅಂತ. ಈ ನೆಕ್ಸ್ಟ್ ಹೇಳ್ತೀನಿ, ಇಡೀ ಪ್ಯಾಲೇಸ್ ಪ್ರಾಪರ್ಟಿನೂ ನೀವು ಇದೇ ದಾರಿಗೆ ಹೋಗ್ತೀರಿ, ನೋಡ್ತಾ ಇರಿ ಬೇಕಾರೆ. ಈಗ ಈ ಮೂಲಕ ಅದಕ್ಕೆ ಒನ್ಸ್ ದಿ ಓನರ್ಶಿಪ್ ಆಫ್ ದಿ ಪ್ರಾಪರ್ಟಿ ಇಸ್ ಗೆಟಿಂಗ್ ಎಸ್ಟಾಬ್ಲಿಷ್ಡ್ ಇಲ್ಲಿ, ಅದನ್ನೇ ಹೇಳ್ತಾ ಇದ್ರಿ. ನೆಕ್ಸ್ಟ್ ಏನಾಗುತ್ತೆ ಅದೇ ಆಗುತ್ತೆ ಮೋಸ್ಟ್ಲಿ ನನ್ನ ಪ್ರಕಾರದಲ್ಲಿ. ಮಾರ್ಗ ಸುಲಭ. ಈಗ ಅವ್ರು ಕೊಡಬೇಕು ಅಂದಿದ್ದಾರೆ, ರಾಜಮನೆತನಕ್ಕೆ ಕೊಡಬೇಕು ಅಷ್ಟೇ. ಜಮೀನು ಸಂಪೂರ್ಣವಾಗಿ ಬಳಸ್ಕೊಂಡಿರಲಿಲ್ಲ ಅಂತ ವಾದ ಮಾಡಿದ್ರಲ್ಲ ಸರ್. ನೀವು ಕೈಗೆ ತಗೊಂಬಿಟ್ಟು ಇದು ನಮ್ಮ ರೈತರದ್ದು ನೋಟಿಫೈ ಮಾಡಿಬಿಡೋದು, ಜಮೀನನ್ನ ಕೈಗಾರಿಕಾ ಪ್ರದೇಶ ಇನ್ಯಾವುದೋ BDA ಅಂತ ನೋಟಿಫೈ ಮಾಡ್ಬಿಡೋದು. ಅಲ್ಲಿ ಮಾಡಲ್ಲ, ಏನುವೆ ಸುಮ್ಮನೆ ಇರೋದು 15 ವರ್ಷ ಕೇಳಿದ್ರೆ ನೋಟಿಫೈ ಆಗ್ಬಿಟ್ಟಿದೆಯಲ್ಲ, ಬಳಸಿಲ್ಲ ಹಂಗಾಗಿ ನಾವು ಕೊಡಲ್ಲ ಕಾಸು ಅಂತಂದ್ರೆ ಅರ್ಥ ಏನು? ಸ್ವಾಧೀನಕ್ಕೆ ಪಡ್ಕೊಂಡು ಅದಂಗೆ ಆಗ್ಬಿಡುತ್ತದು, ಆಗಲ್ಲ. ಕೊಡ್ಲೇಬೇಕು. ಈಗ ಅನುಭವಿಸಿ. ಈಗ ಇಷ್ಟೇ ಅಲ್ಲ, ಇನ್ನೂ ಕಾದಿದೆ ನಿಮಗೆ ಮಾರಿ ಹಬ್ಬ ಈ ವಿಚಾರದಲ್ಲಿ. ಅದಕ್ಕೆ ಇವರೇ ಅವಕಾಶ ನೀಡಿದ್ದಾರೆ. ಇನ್ನು ಬಡವರಿಗೂ ಕೈಗೆಟುಕುವ ದರದಲ್ಲಿ ಔಷಧಿ ಸಿಗುವ ಕೇಂದ್ರ ಸರ್ಕಾರದ ಜನೌಷಧಿ ಯೋಜನೆಗೆ ರಾಜ್ಯ ಸರ್ಕಾರ ಎಳ್ಳು ನೀರು ಬಿಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂತಹ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ತೆರವಿಗೆ ಈಗಾಗಲೇ ಆದೇಶವನ್ನ ಮಾಡಿದೆ. ಜೊತೆಗೆ ಈ ಸಂಬಂಧ DHOಗಳು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈ ಸಂಬಂಧ ಜೋಶಿ ಅವರು ಹಾಗೆ ಆರೋಗ್ಯ ಸಚಿವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಜೋಶಿ ಅವರು ಟೀಕೆ ಮಾಡಿದ್ದಾರೆ. ಜನೌಷಧಿ ಕೇಂದ್ರದ ಮಾಲೀಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೆಂಗ್ ಮಾಡ್ತಿರಿದ್ದು ಅನ್ನೋದು ಅವರ ಪ್ರಶ್ನೆ. ಫ್ರೀ ಕೊಟ್ಟರೆ ಜನ ಯಾಕಲ್ಲಿ ಹೋಗ್ತಾರೆ? ನೀವು ಫ್ರೀ ಕೊಟ್ರಿ ಅಂತ ತಿಳ್ಕೊರಿ. ಅವ್ರು ತೊಗೊಂಡೋಗಿ ಹುಚ್ಚಿಡ್ದದು ಮಂದಿಗೆ ಫ್ರೀ ಕೊಟ್ರೆ. ಹಾಗಾಗಿ ಇದನ್ನು ಮರುಪರಿಶೀಲನೆ ಮಾಡಬೇಕು. ಬಡವರ ಹಿತದೃಷ್ಟಿಯಿಂದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಅವರು ಬಂದ್ ಮಾಡ್ಯಾರ. ಈ ಒಂದು ನಿರ್ಧಾರವನ್ನು ನಾನು ತೀವ್ರವಾಗಿ ವಿರೋಧಿಸ್ತೇನೆ. ಹಾಸ್ಪಿಟಲ್ಸ್ ಅಲ್ಲಿ ನಾವು ಫ್ರೀ ಮೆಡಿಸಿನ್ಸ್ ಕೊಡ್ತೀವಿ. ಹಾಸ್ಪಿಟಲ್ಸ್ ಅಲ್ಲಿ ಡ್ರಗ್ಸ್ ಮಾರಾಟ ಆಗಬಾರ್ದು. ನೋ ಪ್ರಾವಿಷನ್ ಫಾರ್ ಸೇಲ್ ಆಫ್ ಡ್ರಗ್ಸ್ ಇನ್ ಗವರ್ಮೆಂಟ್ ಹಾಸ್ಪಿಟಲ್ಸ್. ನಮ್ಮಲ್ಲಿ ಫ್ರೀಯಾಗಿ ಕೊಡೋದಾಗಿದ್ದಾಗ ದುಡ್ಡು ಯಾಕೆ ಕೊಟ್ಬಿಟ್ಟು ತಗೋಬೇಕು ಅಂತ ನಾನು ಹೇಳ್ತಾ ಇರೋದು. ಪ್ರಧಾನಮಂತ್ರಿ ಯೋಜನೆಗೆ ಇವ್ರು ಕೈ ಹಾಕ್ತಾರೆ, ರಾಜಕೀಯ ಅಂತ ತಿಳ್ಕೊಂಡಿದ್ದಾರೆ. ಸಡನ್ ಆಗಿ ಸರ್ಕಾರಿ ಆಸ್ಪತ್ರೆ ಇರತಕ್ಕಂಥ ಜನೌಷಧಿ ಕೇಂದ್ರಗಳನ್ನ ತೆರವುಗೊಳಿಸ್ಬಿಟ್ರೆ ಅಲ್ಲಿ ಕೆಲಸ ಮಾಡತಕ್ಕಂಥ ಒಂದೊಂದು ಔಷಧಿ ಕೇಂದ್ರಗಳಲ್ಲಿ 3-4 ಜನ ಕಾರ್ಮಿಕರಿದ್ದಾರೆ. ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. 14/5/2025 ಆರೋಗ್ಯ ಮತ್ತು ಕುಟುಂಬ ಉದ್ಯೋಗ ಸೃಷ್ಟಿ ಪತ್ಯೋಗ ಸೃಷ್ಟಿ ಎಲ್ಲ ಬಂದು ಬುರ್ಡೆ ಬಿಡಬೇಡಿ. ಕಾನ್ಸೆಪ್ಟ್ ಬೇಕಾ ಬೇಡವಾ ಹೇಳಿ. ಕಡಿಮೆ ದರದಲ್ಲಿ ಉದ್ಯೋಗ ಸೃಷ್ಟಿ ಇದೆಲ್ಲ ಬುರ್ಡೆ ಬಿಡಕ್ಕೆ ಬರಬೇಡಿ. ಇಲ್ಲಿ ನಮ್ಮ ಹತ್ರ ಅವೆಲ್ಲ ಕೇಳಕ್ಕೆ ರೆಡಿ ಇಲ್ಲ. ಇಲ್ಲಿ ಕಾನ್ಸೆಪ್ಟಲ್ಲಿ ಹೇಳಿ. ಪರ್ಸಿ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದು ಮಾಡೋ ಹಂಗೆ ಕಾಣಿಸ್ತಾ ಇದೆ. ಇದು ಇರಲೇಬಾರ್ದು. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಮಾತ್ರ, ಹೊರಗಡೆ ಅಲ್ಲ ಅವ್ರು ಹೇಳ್ತಿರೋದು. ಒಳಗೆ ಬೇಡ ಅಂತ. ಒಳಗಡೆ ಇಲ್ಲ. ನಿಮ್ಮ ಗಂಟೇನು ಹೋಗುತ್ತೆ ಅದು ಒಳಗಡೆ ಇದ್ದರೆ. ನಾವು ಫ್ರೀ ಕೊಡ್ತಿದ್ದೀವಲ್ಲ, ಕೊಡಿ. ನೀವು ಫ್ರೀನ ಅಲ್ಲಿರೋ ಎಲ್ಲ ಮೆಡಿಸಿನ್ ಕೊಡಕ್ಕಾಗದೇ ಇದ್ದರೆ ಅದನ್ನಲ್ಲಿ ಖರೀದಿ ಮಾಡ್ಬೋದಲ್ಲ ಕಡಿಮೆಗೆ ಅವರು. ಫ್ರೀ ಸಿಗುವಾಗ ದುಡ್ಡು ಕೊಟ್ಟು. ನಂಬರ್ 1. ನಂಬರ್ 2, ಮಿಸ್ಟರ್ ದಿನೇಶ್ ಗುಂಡೂರಾವ್ ಸಾಹೇಬರೇ, ಯಾರು ನಂಬ್ತಾರ್ರಿ ನಿಮ್ಮದು ಫ್ರೀ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ಪ್ರಾಪರ್ಲಿ ನಡೆಯುತ್ತೆ ಅನ್ನೋ ವಿಶ್ವಾಸ ಯಾರಿಗಾರು ಇದೆಯಾ? ನಂಬಿಕೆ ಉಳ್ಕೊಂಡಿಲ್ಲ. ನನಗಂತೂ ಇಲ್ಲಪ್ಪ. ನಿಮ್ಗೆ ಅದನ್ನು ನಡೆಸ್ಲಿಕ್ಕೆ ಆಗಲ್ಲ ಅದು ಅಂತ. ಅಲ್ಲಿ ಹೋದರೆ 10 ಕೇಳಿದ್ರೆ 7 ಇರಲ್ಲ. ನಾನು ಬರ್ಕೊಡ್ತೀನಿ ದಿನೇಶ್ ಗುಂಡೂರಾವ್ ಇದನ್ನ. ಬಿಕಾಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಸಪ್ಲೈ. ಸಿಗ್ತಾ ಇಲ್ಲ ಮಾತ್ರೆಗಳು ನೋಡಿ ನೀವು. ಹಾಗಾಗಿ ಬಿಟ್ಬಿಡಿ 6 ತಿಂಗಳು. ಲೆಟ್ ಇನ್ ಎಕ್ಸ್ಪರಿಮೆಂಟ್ ಗೋ. ಒಂದು ಪ್ರಯೋಗ ನಡೀಲಿ. ನಿಮ್ಮ ಫ್ರೀನೂ ಇರಲಿ ಅದೂ ಇರಲಿ. ಫ್ರೀ ಸಿಕ್ಕೋವಾಗ ಯಾವ ಬಕ್ರಾ ಹೋಗ್ಬಿಟ್ಟು ದುಡ್ಡು ಕೊಟ್ಟು ತಗೋತಾನೆ? ಯಾರು ಮಾಡಲ್ಲ. ಯಾವ ಬಕ್ರಾ ಹೋಗ್ತಾನೆ? ಪೆದ್ದ ಹೋಗ್ತಾನೆ ಅಷ್ಟೇ. ಅಂಗಡಿ ನಡೀತಿದ್ರೆ ಬಾಗಿಲು ಹಾಕೊಂಡು ಮನೆಗೆ ಹೋಗ್ಲಿ. ಹೌದು. ಒಂದು ವೇಳೆ ನಿಮ್ಮ ಹತ್ರ ಇಲ್ಲದೆ ಇರೋ ಮಾತ್ರೆಗಳು ಅಲ್ಲಿ ಕಡಿಮೆ ರೇಟಲ್ಲಿ ಇದೆ ಅಂದರೆ ತಗೊಳ್ಳಿ. ಆಪ್ಷನ್ ಕೊಡಿ ಜನಕ್ಕೆ. ನೀವು ಕಳ್ಕೊಳ್ಳೋದು ಏನಿದೆ? ಒಳಗೆ ಜಾಗ ಕೊಡೋದ್ರಿಂದ ಏನಿದೆ ಕಳ್ಕೊಳ್ಳೋಕೆ ನಿಮ್ಗೆ? ಅದರಲ್ಲಿ ಒಳಗೆ ಜಾಗ ಕೊಡೋದ್ರಿಂದ ಆಗೋದೇನು ಸರ್? ಏನಿದೆ? ಎಂತೆಂಥ ಕಂತ್ರಿ ಕೆಲಸಗಳಿಗೆಲ್ಲ ಜಾಗ ಕೊಟ್ಟಿದ್ದೀರಿ. ಫುಟ್ಪಾತನ್ನು ಸೇರಿಸ್ತಂತೆ. ಜನ ನಡಿಬೇಕಾದ ಫುಟ್ಪಾತ್ ಎಲ್ಲ ವ್ಯಾಪಾರ ಮಾಡಕ್ಕೆ ಬಿಟ್ಟಿದ್ದೀರಿ. ಆಸ್ಪತ್ರೆಯಲ್ಲಿ ಔಷಧಿ ವ್ಯಾಪಾರಕ್ಕೆ ಜಾಗ ಕೊಡಲ್ಲ ಅಂದ್ರೆ ಅರ್ಥ ಏನ್ರಿ? ಡೋಂಟ್ ಟೇಕ್ ಇಟ್ ಆಸ್ ಎ ಪ್ರೆಸ್ಟೀಜ್. ಲಿವ್ ಇಟ್ ಫಾರ್ 6 months. ಲೆಟ್ ಅಸ್ ಸಿ ದಿ ಎಕ್ಸ್ಪೆರಿಮೆಂಟ್ ಏನಾಗುತ್ತೆ ಅಂತ. ಡಿಫೆಂಡ್ ಮಾಡ್ತಿರೋ ರೀತಿ. ಎಸ್. ಇನ್ನು ಕೋವಿಡ್ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಕ್ರಿಯ ಕೇಸ್ಗಳ ಸಂಖ್ಯೆ 257ಕ್ಕೆ ಹೋಗಿದೆ. ಕೇರಳ ಒಂದರಲ್ಲೇ 182 ಕೇಸ್ಗಳಿದೆ. ಸದ್ಯ ಈ ಹಿನ್ನೆಲೆ ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಆರೋಗ್ಯ ಇಲಾಖೆಯನ್ನು ಸಜ್ಜುಗೊಳಿಸಿದ್ದು ಸಾರ್ವಜನಿಕರು ಜಾಗರೂಕರಾಗಿರಿ ಅಂತ ಹೇಳಿದ್ದಾರೆ. ಜೊತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಇನ್ನೂ ಆತಂಕ ಬೇಡ, ನಮ್ಮಲ್ಲಿ 16 ಕೇಸ್ ಇದೆ, ನಾವು ನಿಭಾಯಿಸ್ತೀವಿ ಅಂತ ಹೇಳಿದ್ದಾರೆ.
ಕೋವಿಡ್ ಕೇಸು ನನಗೆ ಗೊತ್ತಿರುವಾಗ 16 ಇತ್ತು ಆಕ್ಟಿವ್ ಕೇಸಸ್. ಬೇಸಿಕಲಿ ಗಾಬರಿ ಆಗ್ಬೇಕು. 16 ಕೇಸ್ ಇದ್ದರೆ ಗಾಬರಿ, 1600 ಇದ್ದರೆ ಗಾಬರಿ ಆಗಬೇಕು ಅಂತಲ್ಲ. ಅದು 16 ಇದ್ದರೂ ಕೇರ್ಫುಲ್ಲಾಗೇ ಇರಬೇಕು. ಗಾಬರಿ ಆಗಬೇಡಿ ಅಂತ ರಾಜ್ಯಗಳು ಹೇಳ್ತಾ ಇರೋದು ಸರಿ ಇದೆ. ಬಿಕಾಸ್ ಸೀಸನಲ್ಲಿ ಎಕ್ಸಿಬಿಟ್ ಆಗೋ ವೈರಸ್ ಇದ್ದಂಗಿದೆ ಇವಾಗಿದು. ಮಳೆಗಾಲ ಬಂದಾಗ ಹಾಂ, ಸೀಸನಲ್ಲಿ ಎಕ್ಸಿಬಿಟ್ ಆಗ್ತಾ ಇದೆ ಅನಿಸುತ್ತೆ. ಪ್ಲಸ್ ವೇರಿಯಂಟ್ಗಳ ಕೆಪಾಸಿಟೀಸು ಬೇರೆ ಬೇರೆ ಆಗೋಗಿದೆ. ಹಾಗಾಗಿ ತುಂಬ ತಲೆ ಕೆಡಿಸ್ಕೋಬೇಕು ಅನ್ನೋದೇನು ಇದ್ದಂಗಿಲ್ಲ ಮೇಲ್ನೋಟಕ್ಕೆ. ಸ್ವಲ್ಪ ಅಲರ್ಟ್ ಬಿಕಾಸ್ ವಿ ಹ್ಯಾವಂಟ್ ಸೀನ್ ತುಂಬ ಡೆತ್ ರೇಟ್ಸಲ್ಲಿ ಸ್ಪೈಕ್ ಆಗಿಬಿಡೋದು. ಸಿಂಗಪೂರಲ್ಲಿ ಎಲ್ಲ ಬಂದಿರೋ 14,000, 20,000, 26,000 ಕೇಸಲ್ಲಿ ಎಲ್ಲ ಏನೂ ಅದಂಗೆ ಕಾಣಿಸ್ತಿಲ್ಲ. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಷ್ಟೇ. ಎಸ್. ಇನ್ನು ಕಾಮಿಡಿ ಕಿಲಾಡಿಗಳು 2 ಕಲಾವಿದ ನಟ ಮಡೆನೂರು ಮನು ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಬಂಧನ ಕೂಡ ಆಗಿದೆ. ಅತ್ಯಾಚಾರ ಮಾಡಿ 2 ಬಾರಿ ಗರ್ಭಪಾತ ಮಾಡಿಸಿದ್ದಾರೆ, ಬಲವಂತವಾಗಿ ಮದುವೆ ಆಗಿದ್ದಾರೆ, ಜೊತೆಗೆ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಬೆದರಿಕೆ ಹಾಕ್ತಾರೆ, ಹಲ್ಲೆ, ದೌರ್ಜನ್ಯ, ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಸಹ ನಟಿನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಸಂಬಂಧ ವಿಡಿಯೋ ಮಾಡಿ ಮನು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಸಿನಿಮಾ ನಿಲ್ಲಿಸಬೇಕು ಅಂತ ಪ್ಲಾನ್ ಮಾಡಲಾಗಿದೆ, ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ, ಸೂಕ್ತ ದಾಖಲೆ ಸಮೇತ ಕ್ಲಾರಿಟಿ ಕೊಡ್ತೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಆಲ್ ರೈಟ್, ಕೊಡ್ಲಿ ಬೇಡ ಅಂದವ್ರು ಯಾರು, ನಿಮ್ಮದು ನೀವು ಮಾಡ್ಕೊಳ್ಳಿ. ಭಾಳ ಕಡೆ ಮಳೆ ರಾಜ್ಯದಲ್ಲಿ. ಬೀದರ್ನಲ್ಲಿ ಅಂಗಡಿಗಳ ನೀರು, ಹಾಸನದಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದೇ ಇರೋದು, ಭೂಕುಸಿತ ಮಾಮೂಲು. ಎಲ್ಲ ನೀವೇನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಮಳೆ ಬಂದಾಗ ಅವೆಲ್ಲ. ಮರ ಬೀಳೋದು, ಕಬ ಬೀಳೋದು, ಹಸು ಕೊಚ್ಕೊಂಡು ಹೊಟ್ಟೋಗೋದು, ದೇವಸ್ಥಾನಕ್ಕೆ ನೀರು ನುಗ್ಬಿಡೋದು, ಈ ಥರ ಎಲ್ಲ. ಆಸ್ಪತ್ರೆಗೆ ನೀರು ನುಗ್ಗೋದು, ಆ ಥರ ಎಲ್ಲ ಕಡೆಯಿಂದ ವರದಿಗಳು ಬಂದಿದೆ. ನೋಡೋಣ ಮುಂದೆ ಏನಾಗುತ್ತೆ. ಸದ್ಯಕ್ಕಂತೂ ಮಳೆ ಇದ್ದಂಗಿದೆ ಇನ್ನೂ ಅಲ್ವಾ. ಹೌದು ಸರ್. ನೋಡೋಣ, ಅದ್ಯಾವುದೋ ಬಿಳಿಗಿರಿರಂಗನ ಬೆಟ್ಟ ಚಲಿಸುವ ಮೋಡಗಳಲ್ಲಿ ಮರೆ ಆಗಿಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ. ಲೋ ಕ್ಲೌಡ್ಸ್ ಇರುತ್ತೆ, ಹಂಗೆ ಕಾಣುತ್ತೆ ಅಷ್ಟೇ. ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿರುವ ಇಸ್ರೇಲ್ ರಾಯಭಾರ ಕಚೇರಿಯ 2 ಅಧಿಕಾರಿಗಳನ್ನು ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ಚಿಕಾಗೋದ 30 ವರ್ಷದ ಎಲಿಯಾಸ್ ರೋಡ್ರಿಗಸ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗುಂಡು ಹಾರಿಸುವ ಮೊದಲು ಫ್ರೀ ಪ್ಯಾಲೆಸ್ತೈನ್ ಘೋಷಣೆಯನ್ನು ಕೂಗಿದ್ದಾನೆ. ಇನ್ನು ಡೊನಾಲ್ಡ್ ಟ್ರಂಪ್ ಇದನ್ನು ಖಂಡಿಸಿದ್ದಾರೆ. ದ್ವೇಷ ಮತ್ತು ಮೂಲಭೂತವಾದಕ್ಕೆ ಅಮೆರಿಕದಲ್ಲಿ ಸ್ಥಾನ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಬೇರೆಯವ್ರಿಗೆಲ್ಲ ಬುದ್ಧಿವಾದ ಹೇಳ್ತಿರಲ್ಲಪ್ಪ. ಐ ಕಾಲ್ಡ್ ಅಪ್, ನಾನೇ ಮಾಡಿದ್ದು. ನಿಮ್ಮ ದೇಶದವ್ರಿಗೆ ಹೊಡೆಯಪ್ಪ ಫೋನು, ಇವೆಲ್ಲ ಮಾಡ್ಕೊಡ್ದು. ಬರೀ ಸ್ಟೇಟ್ಮೆಂಟ್ಗಷ್ಟೇ ಸೀಮಿತ ಆಗುತ್ತಲ್ಲ ಸರ್. ಹೇಳೋಕ್ಕೆಲ್ಲ ಪುಕ್ಕಟೆ ಹೇಳೋಕ್ಕೆ ಯಾವನು ಇನ್ನೊಬ್ಬರ ಬೇಕಾ. ಸಲ್ಮಾನ್ ಖಾನ್ ಮನೆಗೆ ಅದು ಯಾರೋ ಅಪರಿಚಿತ ಹೋಗಿದ್ದಂತೆ. ಪೊಲೀಸ್ನವ್ರು ಏನು ಮಾಡ್ತಿದ್ರಂತೆ, ಯಾರು ಇನ್ನೊಬ್ಳು ಮಹಿಳೆನೂ ಹೋಗಿದ್ಲಂತೆ. ಹೌದಾ? ಅಭಿಮಾನಿ ಅಂತೆ ಸರ್. ಅಭಿಮಾನಿನೋ ಪೊಲೀಸ್ನವ್ರೇನು ಕತೆ ಕಾಯ್ತಿದ್ರಂತೆ. ಏನು ಮಾಡ್ತಿರ್ತಾರೆ ಅಂದರೆ ಸೆಕ್ಯೂರಿಟಿ ಅಂದ್ರೆ ಏನು ಅರ್ಥ ಇದೆಲ್ಲ ಎಂಥದ್ದಪ್ಪ, ಯಾವನಿಗೆ ಗೊತ್ತು. ಇತ್ತೀಚೆಗೆ ಭದ್ರತೆ ಕೂಡ ಜಾಸ್ತಿ ಮಾಡಿದ್ರು ಸರ್ ಅವ್ರಿಗೆ, ಕೊಲೆ ಬೆದರಿಕೆ ಇದೆ ಅಂತ. ಅಷ್ಟೇ ಮಾಡ್ಕೊಳ್ಳಿ. ಇನ್ನು ಡ್ರೋನ್ ಬಳಕೆಗೆ ಅಂಚೆ ಇಲಾಖೆ ಮುಂದಾಗಿದೆ. ಮಹಾರಾಷ್ಟ್ರದ ಕರ್ಜತ್ನಿಂದ ಗುಟ್ಟ ಪ್ರದೇಶದಲ್ಲಿ ಮಾಥೇರಾನ್ನಲ್ಲಿ ನಡೆದ ಪ್ರಾಯೋಗಿಕ ಡ್ರೋನ್ ಡೆಲಿವರಿ ಸೇವೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತು. 9.8 kg ತೂಕದ ಪಾರ್ಸೆಲ್ ಮತ್ತು ಅಂಚೆ ವಸ್ತುಗಳನ್ನು ಹೊತ್ತೊಯ್ದ ಡ್ರೋನ್ ಸುಮಾರು 1 ಗಂಟೆ 50 ನಿಮಿಷ ಕೆಲಸವನ್ನು 15 ನಿಮಿಷದಲ್ಲಿ ಮಾಡಿ ಮುಗಿಸಿತು.